ಒಎ ಮಹಾವೀರರನ್ನ ಅಮಾನತುಗೊಳಿಸಿ ಬಸವರೆಡ್ಡಿ ಮೊಳಕಾಲ್ಮೂರು ಹಾಗೂ ಚಳ್ಳಕೆರೆ ತಾಲೂಕು ರೈತರನ್ನ ಕಡು ಬಡ ರೈತರು ಇಬ್ಬರು ಕ್ಷೇತ್ರ ರೈತರಿಗೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಲ್ಲಿ ತಾಲೂಕಿನ ಬಿಜಿಕೆರೆ ಹಾಗೂ ಚಳ್ಳಕೆರೆಯಲ್ಲಿ ಒಂದು ರಿಪೇರಿ ಸ್ಥಳವನ್ನು ಗುರುತಿಸಿದ್ದಾರೆ. ಆದರೆ ಟಿಸಿಯನ್ನ ರಿಪೇರಿಗೆ ರೈತರು ಹಿರಿಯೂರಿಗೆ ತರಬೇಕು ಎನ್ನುವ ಒಎ ಮಹಾವೀರ್ ಅವರನ್ನು ಅಮಾನತು ಮಾಡಬೇಕು ಎಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಬೇಡರ ರೆಡ್ಡಿಹಳ್ಳಿಯ ಬಸವರೆಡ್ಡಿ ತಿಳಿಸಿದರು. ಪಟ್ಟಣದ ಬೆಸ್ಕಾಂ ಕಚೇರಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಪ್ರತಿಭಟನೆ ನಡೆಸಿ ತಾಲೂಕು ಬೆಸ್ಕಾಂ ಅಧಿಕಾರಿ ರಾಜು ಎಂಎಸ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಒಎ ಮಹಾವೀರ್ ಅವರು ಹಿರಿಯೂರಿನ ಉಗ್ರಾಣ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಬಡ ರೈತರಿಂದ 15,000 ರೂಪಾಯಿ ಲಂಚ ಕೇಳುತ್ತಾರೆ ಹಾಗೂ ಟಿಸಿ ರಿಪೇರಿ ಮಾಡಿಕೊಡುವಲ್ಲಿ 10 ರಿಂದ 15 ದಿನ ವಿಳಂಬ ಮಾಡುತ್ತಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ. ಟಿಸಿ ರಿಪೇರಿ ಮಾಡಿಕೊಡುವಲ್ಲಿ ವಿಳಂಬ ಮಾಡಿದರೆ ರೈತರ ಬೆಳೆಗಳೇ ಹಾಳಾಗುತ್ತವೆ. ಇಂತಹ ಅಧಿಕಾರಿಗಳಿಗೆ ಸರ್ಕಾರ ಕೊಟ್ಟರೆ ಅಭಿವೃದ್ಧಿ ಶೂನ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಏನು ಈಗ ಬೆಸ್ಕಾಂನವರು ಈಗ ಬೇಸಿಗೆ ಬಂದಿದೆ, ಸುಡು ಬಿಸಿಲು, ನೀರಿನ ಹಾಹಾಕಾರ. ನಾವು ಮನುಷ್ಯರಿಗೊಂದೇ ಅಲ್ಲ, ದನ, ಕುರಿ, ಕೋಳಿ, ಮೇಕೆ, ಕಾಡು ಪ್ರಾಣಿಗಳಿಗೂ ಕೂಡ ನೀರು ಕೊಡೋರು ನಾವೇ. ಅಡವೆಗಿರ್ತಕ್ಕಂಥ ಜಂತುಗಳು ಬಂದು ನಮ್ಮ ತೋಟದಲ್ಲಿ ನೀರು ಕುಡಿದು ಹೋಗ್ತವೆ. ಇವಕ್ಕೆಲ್ಲ ನೀರು ಕೊಡೋರು ನಾವೇ. ಆದರೆ ಬೆಸ್ಕಾಂನವರು ಸುಟ್ಟ ಟಿಸಿಗಳನ್ನು ಕೊಡೋದಕ್ಕೆ ವಾರಗಟ್ಟಲೆ ಮಾಡ್ತಾ ಇದ್ದಾರೆ. ಅವ ಯಾವನೋ ಮಹಾಶಯ ಚಿತ್ರದುರ್ಗದಲ್ಲಿ ಒಎ ಅಂತ ಇದ್ದಾರೆ, ಆಫೀಸ್ ಇನ್ಚಾರ್ಜು. ಅವರು ಉಗ್ರಾಣದ ಜವಾಬ್ದಾರಿನೂ ಕೂಡ ಅವ್ರದೇ. ನಮ್ಮ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರಿನ ರೈತರು ಹೋದ್ರೆ ನಿಷ್ಕೃಷ್ಟವಾಗಿ ಅವರು ಅವ್ರನ್ನ ಯಾವ ರೀತಿ ತುಚ್ಛವಾಗಿ ನೋಡ್ತಾ ಇದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ. ರೈತರು ಅಲ್ಲೇನು ಮಾತಾಡ್ಸ್ಕೊಂಡ್ ಬಂದಿದ್ದಾರೆ ಅವರೆಲ್ಲರೂ ಕೂಡ ನೋವು ತೋಡ್ಕೊಂಡಿದ್ದಾರೆ. ಅವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಅವ್ರೇನೋ ಹೇಳ್ತಾ ಇದ್ದಾರಂತೆ, ಡಿ ಸುಧಾಕರ್ ಇರೋವರೆಗೂ ನನಗೆ ಯಾರು ಏನು ಮಾಡಲ್ಲ, ಯಾವುದೇ ಚಳುವಳಿಗಾರ ಏನು ಮಾಡಲ್ಲ ಅಂತ. ಚಳುವಳಿಯ ಒಂದು ಅವನು ಪ್ರತಿಭಟನೆ ಬಿಸಿ ಅವ್ರಿಗೆ ಗೊತ್ತಿಲ್ಲ. ನಾವು ಬಹಳ ಸಾರಿ ಇಲ್ಲಿ ಕರೆಸ್ರಿ ಅಂತ ಹೇಳಿದೀವಿ, ಇವ್ರು ಯಾರೇನೋ ಮ್ಯಾನೇಜ್ ಮಾಡಿದ್ದಾರೆ. ಇಲ್ಲ ನಾವು ಮಾಡ್ತೀವಿ, ನಾವು ಕೊಡುತ್ತೀವಿ, ನಾವು ಹೇಳಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದಾರೆ ಅಂತ. ಆದರೆ ಈ ಮೂಲಕ ಹೇಳ್ತಾ ಇದ್ದೀವಿ, ಅವರಿಗೆ ಚೀಫ್ ಇಂಜಿನಿಯರ್ ಆಫೀಸ್ ಮುತ್ತಿಗೆ ಹಾಕಿ ಅವರನ್ನ ಸುಡು ಬಿಸಿಲಲ್ಲಿ ನಿಲ್ಲಿಸಂತ ಕೆಲಸವನ್ನು ಮಾಡ್ತೀವಿ. ರೈತ ಸಂಘ ಅಂದ್ರೆ ಏನು, ರೈತರಂದ್ರೆ ಏನು, ನಾನು ಏನ್ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅವರು ಒಂದು ತಿಂಗಳ ಸಂಬಳ ನಿಂತ್ಕೊಂಡ್ರೆ ಈಗ ಅವ್ರ ಸಂಬಳನ ಬೆಂಗಳೂರಿಗೆ ಹೋಗಿ ತಗೊಂಡು ಬರಲಿ ನೋಡೋಣ. ನಮಗೆ ಹೇಳ್ತಾ ಇದ್ದಾರೆ ಕೋನಸಾಗರ, ಇದ್ಯಾವುದು ಕೋನಾಪುರದವರು ಇಲ್ಲ ರಾಂಪುರದವ್ರು ಹೋಗಿ ಅಲ್ಲಿಂದ ನೀನು ಟಿಸಿ ತರಬೇಕು ಇದ್ರ ಅನ್ನೋದಾದ್ರೆ ಅವರು ಹಿರಿಯೂರಿನವ್ರು ಹೋಗಿ ಬೆಂಗಳೂರಿಗೆ ಸಂಬಳ ತಗೊಂಡ್ಬರಲಿ ನೋಡೋಣ. ಒಂದು ತಿಂಗಳು ಸಂಬಳ ತಗೊಂಡ್ಬರಲಿ ನೋಡೋಣ. ಆದರೆ ವ್ಯವಸ್ಥೆಯನ್ನ ಎಲ್ಲರೂ ಕೂಡ ಪಾಲಿಸಬೇಕು. ಅವರಿಗೇನು ವ್ಯವಸ್ಥೆ ಇರಬೇಕು ಅವರಿಗಿರಬೇಕು, ರೈತರಿಗೇನು ವ್ಯವಸ್ಥೆ ಇರಬೇಕು ಅದು ಅವ್ರಿರ್ಬೇಕು. ಅದಕ್ಕೆ ಇಲಾಖೆ ಇಟ್ಟಿರ್ತಕ್ಕಂಥದ್ದು. ಅದನ್ನ ಉಲ್ಲಂಘನೆ ಮಾಡಿದ್ರೆ ಹುಷಾರು. ನಾವು ರೈತರು ಬೀದಿಗಿಳಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ನಿಮಗೆ ಕಠೋರವಾದಂತಹ ಒಂದು ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಅದರಿಂದ ನೀವುಗಳು ತಕ್ಷಣವೇ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಈ ಹಿಂದೆ ಏನಾಗಿತ್ತು ಅಂತಂದ್ರೆ ಹಿರಿಯೂರಿಂದ ನಾವು ಟಿಸಿಗಳು ತರ್ತಾ ಇದ್ವಿ. ಆದ್ರೆ ನಾವು ರೈತ ಸಂಘದವ್ರು ಹೋರಾಟ ಮಾಡಿ 160 ಕಿಲೋಮೀಟರ್ ಹೋಗಿ ನಾವು ತರಕಾಗಲ್ಲ. ಈ ಭಾಗದ ರೈತರಿಗೆ ಇಲ್ಲೇ ಟಿಸಿ ಸೆಂಟರ್, ರಿಪೇರಿ ಸೆಂಟರ್ಗಳನ್ನು ಮಾಡಿ ಇಲ್ಲೇ ಅವರಿಗೆ ಸರಬರಾಜು ಮಾಡಬೇಕು. ಚಳ್ಳಕೆರೆಯಲ್ಲಿ ಒಂದು ಮಾಡಿದ್ರು, ಇಲ್ಲಿ ಬಿಜಿಕೆರೆಯಲ್ಲಿ ಒಂದು ಮಾಡಿದ್ದಾರೆ. ಬೆಸ್ಕಾಂ ಟ್ರಾನ್ಸ್ಫರ್ ಸುಟ್ರೆ ಕೊಡ್ರಿ ಅಂತ ಅವರು ಅಂತಾರೆ. 15 ಗಂಟೆ ಬರ್ತಾ ಇಲ್ಲ. ಅದು ಯಾವ ಮಹಾವೀರ ಅಂತ ಪುಣ್ಯಾತ್ಮ. ನಾವು ಹಿಂದೆ ಪುಸ್ತಕ ಓದಿ ಮಹಾವೀರ ಒಳ್ಳೆನಂತ ಕೇಳಿದ್ವಿ. ಈ ಮಹಾವೀರ ಎಂತ ಪುಣ್ಯಾತ್ಮ ಗೊತ್ತಿಲ್ಲ. ಇದೇ ತರ ಮಾಡಿದ್ರೆ ಒಂದು 10,000 15,000 ದುಡ್ಡು ಕೇಳ್ತದ ನನ್ನ ಟ್ರಾನ್ಸ್ಫಾರ್ಮ್ಗೆ ಅಂತ ಏನ್ ಮಾಡ್ಬೇಕಂದ್ರೆ ಮತ್ತೆ ನೆಕ್ಸ್ಟ್ ಅದೇ ನಾವು ಕೈ ಬಿಡಲ್ಲ. ಅವ್ನು ಹಂಗೆ ಮಾಡಿದ್ರೆ ನಾವು ಅವ್ರ ಬಿಸ್ಲ ನಿಲ್ಸಿ ನಾವು ನೆಳ್ಳೆ ಕುತ್ಕೊಂಡು ಅವ್ರ ಕೊಟ್ಟು ಭಾಷಣ ಮಾಡಿಸ್ತೀವಿ. ಅವನೇ ಬಂದು ಬುದ್ಧಿ ಹೇಳ್ಬೇಕು. ಆ ತರ ಒಂದು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಹುಷಾರ್ ನೋಡ್ರಿ. ಕೈ ಬೇರು ನೀವು ರೈತರಿಗೆ ಅನುಕೂಲ ಮಾಡ್ರಿ. ಒಳ್ಳೆ ಬಿಸಿಲು ಕಾಲ, 2 ದಿವಸ ಕರೆಂಟ್ ಫಸಲ ಹಾಳಾಗಿ ಹೋಯ್ತು. ಅದು ಒಂದು ಬರಲ್ಲ, ನೀರು ಕೊಟ್ಟರೆ ಬರಲ್ಲ. ಆಮೇಲೆ 1-2 ದಿವಸ ಬಾಳೆ ತಂದ್ರೆ ಅದರಿಂದ ದಯವಿಟ್ಟು ಎಲ್ಲ ಬೆಸ್ಕಾಂ ಎಲ್ಲ ಇಲಾಖೆರು, ಬೆಸ್ಕಾಂ ಎಲ್ಲ ಇಲಾಖೆರು ದಯವಿಟ್ಟು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಇಕ್ಕಿ ಸ್ವಲ್ಪ ಸಜ್ಜಾಗಿ ಕೆಲಸ ಮಾಡ್ರಿ ಅಂತ ಹೇಳಿ ಕೇಳ್ತೀನಿ. ಹಸಿರು ಸೇನೆ ವತಿಯಿಂದ ನಾವು ಏನು ವಾರಕ್ಕೊಂದ್ಸರಿ ರೈತರು ಟಿಸಿ ಸುಡ್ತಾ ಇದ್ದೇವೆ ಅಂತೇಳಿ ಹೋದ ವಾರ 16ನೇ ತಾರೀಕು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವೊಂದು ಲೆಟರ್ ಕೊಟ್ಟಿದ್ವಿ. ನೀವು ವಾರ 15 ದಿವಸ ಆದ್ರೂ ಕೂಡ ರೈತರಿಗೆ ಟಿಸಿ ಕೊಡಲ್ಲ, ವೋಲ್ಟೇಜ್ ಇಲ್ಲ, ಮತ್ತೆ 10 ನಿಮಿಷಕ್ಕೂ ಅರ್ಧ ಗಂಟೆಗೆ ಒಂದ್ಸರಿ ಪದೇ ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಈವರೆಗೂ ಕೂಡ
ಯಾರು ಅದನ್ನ ಬಯಸ್ತಾ ಇಲ್ಲ. ಈಗ ನೋಡಿ 5 ದಿವಸ, ಒಂದು ವಾರ ಆಗೈತೆ ಕೋಣಸಾಗದ TC ಸುಟ್ಟು 25 ಕೇಳಿದ್ದು, ಈವರೆಗೂ TC ಕೊಟ್ಟಿಲ್ಲ. ಹೇಳ್ತಾನೆ ಇದ್ದಾರೆ ನಾಳೆ ನಾಡ್ದು ಅಲ್ಲಿ ಇಲ್ಲ ಅಂತ. ಇಲ್ಲಿ ಏನು ನಮ್ಮ ತಾಲೂಕಿಗೆ ದೂರ ಆಗುತ್ತೆ, ಹಿರಿಯೂರಿಗೆ ಹೋಗಿ TC ತಗೊಂಬರಕಂತೇಳಿ ಮೊಗಲಳ್ಳಿಗೆ ಒಂದು TC ಸೆಂಟರ್ ಮಾಡಿದ್ರು. ಆ TC ಸೆಂಟರ್ ತೆಗೆದು ಈಗ ಯಾರೋ ಮಹಾವೀರ್ ಅಂತೆ, ಆ ಮಹಾವೀರ ಬುದ್ಧವೀರ ಗೊತ್ತಿಲ್ಲ, ಅವ್ರೇನು ಇಲ್ಲ ಇಲ್ಲಿ ಕೊಡಕ್ಕಾಗಲ್ಲ, ಎಲ್ಲ ಹಿರಿಯೂರಿಗೆ ಬರ್ರಿ, ಎಸ್ಟಿಮೇಟ್ ತಗೊಂಡ್ ಬರ್ರಿ, ಇಂಡೆಂಟ್ ತಗೊಂಡ್ಬರ್ರಿ ಅಂತೇಳಿ ಆ ಪುಣಾತ್ಮ ಅಲ್ಲಿ ಒಂದು TCಗೆ 15, 20 ಸಾವಿರ, 10 ಸಾವಿರ ಉಸಿಲಿ ಮಾಡ್ತಾ ಇದ್ದಾನಂತೆ ರೈತರ ಹತ್ರ. ನಮ್ ಚಳ್ಳಕೆರೆ ಮೊಳಕಾಮೂರವ್ರು ಹೋದ್ರೆ ಅವ್ರು ಲೆಕ್ಕನೇ ಹಾಕಲ್ಲಂತೆ ರೈತರನ್ನ. ನಡಿ ಆ ಕಡೆಗೆ ಅಂತಾನಂತೆ. ನೋಡ್ರಿ ರೈತರನ್ನ ಎಷ್ಟು ಕೇವಲವಾಗಿ ಅಧಿಕಾರಿಗಳು ಮತ್ತು ಸರ್ಕಾರ ಬಳಸ್ಕೊಂತತೆ. ತಿರ್ಗಿ ಹೆಸರಿಗೆ ಮಾತ್ರ ದೇಶದ ಬೆನ್ನೆಲುಬು, ಹಾಲು ತರಕಾರಿ ಹಣ್ಣು ಎಲ್ಲ ಬೆಳ್ಕೊಡೋರು ಮಾತ್ರ ಅಂತ ಹೇಳುತ್ತೆ. ರೈತರನ್ನ ಬೇಕಾಬಿಟ್ಟಿಯಾಗಿ ನಡ್ಕಂತೆ ಆ ಮಹಾವೀರಂಬರ್ನ ದಯವಿಟ್ಟು ಸರ್ಕಾರ ಮತ್ತು ಇಲಾಖೆ ಇವತ್ತೇ ಸಸ್ಪೆಂಡ್ ಮಾಡಬೇಕು. ನಿಮ್ಗೆ ಏನನ್ನ ಮಾನ ಮರ್ಯಾದೆ ಇದ್ರೆ ಇಷ್ಟು ಸುಡ ಬಿಸ್ಲಾಗೆ ವಾರಗಟ್ಲೆ ತಿಂಗಳಗಟ್ಲೆ ನೀವು TC ಕೊಡಲ್ಲ, ದುಡ್ಡು ಉಸ್ಲಿ ಮಾಡ್ತೇನೆ. ಇಲ್ಲಿಂದ 150 ಕಿಲೋಮೀಟರ್ ಆಗುತ್ತೆ ಬಾರ್ಡ್ರು, ನಮ್ಮ ಬಳ್ಳಾರಿ ಬಾರ್ಡ್ರಿಂದ ಹಿರಿಯೂರಿಗೆ ಹೋಗಿ TC ತಗೊಂಡ್ಬರಕ್ಕೆ. ಅವರು 15-20 ಸಾವಿರ ಉಸಿಲಿ ಮಾಡ್ತಾರಂತೆ. ನಾಚಿಕೆ ಆಗಲ್ಲ ನಿನಗೆ? ಮಾನ ಮರ್ಯಾದೆ ನಿನಗೇನು? ದುಡ್ಡು ಕೊಡಲ್ಲ ಸರ್ಕಾರ, ಇಲಾಖೆ ಸಂಬಳ ಕೊಡಲ್ಲ. ರೈತರ ಹತ್ರ 15-20 ಸಾವಿರ ಉಸಿಲಿ ಮಾಡ್ತೀವಲ್ಲ, ನಿನ್ನೆ ಹೋಗಿ AWR ಹೋಗಿ ಖುದ್ದು TC ಹಾಕ್ಕೊಂಬಂದ್ರಿ ಇವತ್ತು ರೈತರು ಕೊಡಲ್ಲ ಅಂತೇಳಿ. ನೀನು ಒಟ್ಟಿಗೆ ಏನ್ ತಿಂತೀಯ? ಆಲೋಚನೆ ಮಾಡಿ. ರೈತರು ಕಷ್ಟದಲ್ಲಿ ಪಾಪ ಬಂಡವಾಳ ಲಕ್ಷಗಟ್ಲೆ ಬಂಡವಾಳ ಹಾಕಿ ಇವತ್ತು ಪಾಪ ಬೆಳೆ ಬೆಳಿತಾರೆ. ವಾರಗಟ್ಲೆ ಫಸಲಿಗೆ ನೀರಿಲ್ಲ ಅಂದ್ರೆ ಎಲ್ಲಿಂದ ತಡೀತೇನ್ರಿ? ನಾವೆಲ್ಲ ಹೋಗಿ ಬೇಕಾದ್ರೆ ಕುಡಿಬಹುದು, ನೀರು ತರಬಹುದು, ಫಲ ತಡೆಯುತ್ತಾ? 1 ದಿವಸ 2 ದಿವಸ ಅಂದ್ರೆ ತಡೆಯಲ್ಲ ಫಲ. ಈಗ ಅದಕ್ಕೋಸ್ಕರ ಅವ್ರನ್ನ ಜಲ್ದಿ ಸರ್ಕಾರ ಮತ್ತು ಬೆಸ್ಕಾಂ ಇಲಾಖೆ ಅವ್ರನ್ನ ಅಮಾನತು ಮಾಡಬೇಕು, ತಕ್ಕ ಶಿಕ್ಷೆ ಆಗಬೇಕು. ಯಾರು ರೈತರ ಹತ್ರ ದುಡ್ಡು ಇಸ್ಕೊಂಡಾರೋ ಅವ್ರನ್ನ ಉಸುಲಿ ಮಾಡಿ ಬಡ ರೈತರಿಗೆ ವಾಪಸ್ ಕೊಡ್ಬೇಕಂತ ಮಾತಾಡ್ತಾರಲ್ಲ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಮ್ಮ ಬೆವಿಕಂ ಇಲಾಖೆ ಮೊಳಕಾಲ್ಮೂರು ಅವರು ನಮಗೆ ರೈತರ ಹಕ್ಕೊತ್ತಾಯ ಹೇಳಿರ್ತಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಪರಿವರ್ತನೆಗಳು ಸುಟ್ಟರೆ ಹಿರಿಯೂರಿಗೆ ಹೋಗಿ ತರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಿಜಿಕೆರೆ ಮತ್ತು ರಿಪೇರಿ ಯಾದವ್ ಇಲ್ಲೇ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೂ ಕೂಡ ನಾವು ಅಲ್ಲಿ ಇದನ್ನು ಮಾಹಿತಿಯನ್ನು ತಿಳಿಸಿದ್ದೀವಿ. ಇಲ್ಲಿ ಕೆಲವು ರೈತರು ಕೂಡ ಅಲ್ಲಿ ಹೋಗಿ ಬರಲಿಕ್ಕೆ ದೂರ ಆಗ್ತಾಯಿದೆ. ನಾವು ಕೂಡ ಲಾರಿಯಲ್ಲಿ ತಂದು ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ತೊಂದರೆ ಆಗಿದೆ, ಇದನ್ನು ಸರಿಪಡಿಸ್ತೀವಿ. ಮತ್ತು ಇದರ ಮಾಹಿತಿಯನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತಿಳಿಸಿ ಸರಿಪಡಿಸೋ ವ್ಯವಸ್ಥೆ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಟಿ ರವಿಕುಮಾರ್, ತಾಲೂಕಾ ಅಧ್ಯಕ್ಷರು ಸುರಮ್ಮನಹಳ್ಳಿ, ರಾಜಣ್ಣ, ಮೊಗಲಹಳ್ಳಿ, ತಿಪ್ಪೇಸ್ವಾಮಿ, ನಾಗೇಶ್, ನಿಂಗಣ್ಣ, ಈರಣ್ಣ, ಬೊಮ್ಮನ, ನಿಂಗನಹಳ್ಳಿ, ಶ್ರೀನಿವಾಸ್, ಪಾಪಯ್ಯ, ಕೊನಸಾಗರ್, ಹಿರೇಶ್, ತಿಪ್ಪೇಶ್ ಇನ್ನಿತರರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.